ದೇಶಕ್ಕೆ ಮತ್ತೊಂದು ಮಹಾ ಶಾಕ್ ಕೊಡಲು ಸಜ್ಜಾಗಿದ್ದಾರಾ ಪ್ರಧಾನಿ ಮೋದಿ? ದೇಶಕ್ಕೆ ಮತ್ತೊಂದು ಮಹಾ ಶಾಕ್ ಕೊಡಲು ಸಜ್ಜಾಗಿದ್ದಾರಾ ಪ್ರಧಾನಿ ಮೋದಿ? ನೋಟ್ ಬ್ಯಾನ್, ಬೇನಾಮಿ ಕಾಯ್ದೆ ಬಳಿಕ ಮಹಾ ಅಸ್ತ್ರ ಬಿಡಲಿದ್ದಾರೆ ಮೋದಿ. ಮಧ್ಯರಾತ್ರಿ ಸಂಸತ್ ಅಧಿವೇಶನದ ಹಿಂದಿದೆಯ ಬಿಗ್ ಶಾಕಿಂಗ್ ನ್ಯೂಸ್. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಬ್ರಹ್ಮಾಸ್ತ್ರ ಬಿಡಲು 8 ಗಂಟೆಯಷ್ಟೇ ಬಾಕಿ ಇದೆ. ಅಷ್ಟಕ್ಕೂ ಮೋದಿ ಮಧ್ಯರಾತ್ರಿ ಜಿಎಸ್ಟಿ ಅಧಿವೇಶನ ಕರೆದಿರುವುದು ಯಾಕೆ? ಇದು ಬರೀ ಜಿಎಸ್ಟಿ ಅಧಿವೇಶನ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ? ಆಷಾಢ ಶುಕ್ರವಾರನ್ನೇ ಆಯ್ಕೆ ಮಾಡಿಕೊಂಡಿದ್ದರ ಹಿಂದಿರುವಂತಹ ಮರ್ಮವೇನು? ದುರ್ಗಾ ಮಾತೆ ಆರಾಧಕ ಮೋದಿಗೆ ಆಷಾಢ ಶುಕ್ರವಾರ ಪ್ರಿಯ ಯಾಕೆ? ನೋಟು ಅಮಾನ್ಯ, ಬೇನಾಮಿ ಆಸ್ತಿ ಬಳಿಕ ಮೋದಿ ಬತ್ತಳಿಕೆಯಲ್ಲಿ ಏನಿದೆ? ಪ್ಯಾನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿರುವಂತಹ ಮರ್ಮವೇನು? ಅಕ್ರಮ ಆಸ್ತಿ ಪತ್ತೆಗೆ ಏನಾದ್ರೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರಾ ಪ್ರಧಾನಿ ಮೋದಿ? ವಿಲಾಸಿ ಜೀವನ ಸಾಗಿಸುವವರಿಗೆ ಇನ್ಮುಂದೆ ಮೋದಿ ಕಾಟ ತಪ್ಪಿದ್ದಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶದ ಜನರಿಗೆ ಮಹಾ ಮೋಸ. ಕಾಳಧನಿಕರ ಮೇಲೆ ಇದ್ದಕ್ಕಿದ್ದಂತೆ ಪ್ರಧಾನಿ ಮೋದಿಗೆ ಪ್ರೀತಿ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶದ ಜನರಿಗೆ ಮಹಾ ಮೋಸ ಮಾಡಲಾಗಿದೆ. ಕಾಳಧನಿಕರ ಮೇಲೆ ಇದ್ದಕ್ಕಿದ್ದಂತೆ ಪ್ರಧಾನಿ ಮೋದಿಗೆ ಪ್ರೀತಿ ಶುರುವಾದಂತೆ ಕಾಣಿಸ್ತಾ ಇದೆ. ಕಪ್ಪು ಹಣವನ್ನ ಚಿನ್ನದ ಬಿಸ್ಕೆಟ್ ಆಗಿ ಪರಿವರ್ತಿಸೋರಿಗೆ ಕೇವಲ 3% ತೆರಿಗೆಯನ್ನ ಹಾಕ್ತಾರೆ. ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ತಿನ್ನೋ ಬಿಸ್ಕೆಟ್ಗೆ 18% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಮಧ್ಯಮ ವರ್ಗದವರ ಸಣ್ಣ ಪುಟ್ಟ ಕಾರಿಗೆ 28% ಇಂದ 31% ತೆರಿಗೆ ಹೆಚ್ಚಳವನ್ನ ಮಾಡಿದ್ರೆ, ಕಾಳಧನಿಕರು, ಶ್ರೀಮಂತರ ಐಷಾರಾಮಿ ಕಾರಿಗೆ ಜಿಎಸ್ಟಿ 48 ರಿಂದ 43ಕ್ಕೆ ಇಳಿಕೆಯಾಗಿದೆ. ಮಧ್ಯಮ ವರ್ಗದ ಜನರ ಮೊಬೈಲ್ ಬ್ಯಾಂಕಿಂಗ್ ಮೇಲೂ 15% ಇಂದ 18ರಷ್ಟು ತೆರಿಗೆಯನ್ನ ಹೆಚ್ಚಿಸಿದ್ರೆ, ಶ್ರೀಮಂತರ ವಿಮಾನಯಾನದ ಮೇಲೆ 6% ರಿಂದ 5%ಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶದ ಜನರಿಗೆ ಮಹಾ ಮೋಸ ನಡೀತಾ ಇದೆ. ಕಾಳಧನಿಕರ ಮೇಲೆ ಇದ್ದಕ್ಕಿದ್ದಂತೆ ಪ್ರಧಾನಿ ಮೋದಿಗೆ ಪ್ರೀತಿ ಶುರುವಾದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಚಿನ್ನದ ಬಿಸ್ಕೆಟ್ ಆಗಿ ಪರಿವರ್ತಿಸುವಂತವರಿಗೆ, ಅಂದ್ರೆ ಕಪ್ಪು ಹಣದಿಂದ ಅವರಿಗೆ 3% ತೆರಿಗೆಯನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಬಡ ಮಕ್ಕಳು ಮತ್ತೆ ಮಧ್ಯಮ ವರ್ಗದ ಮಕ್ಕಳಿಗೆ ತಿನ್ನೋ ಬಿಸ್ಕೆಟ್ಗೆ ಹಾಕುವಂತಹ ತೆರಿಗೆ 18% ಇದೆ. ಇದು ಯಾವ ನ್ಯಾಯ ಅನ್ನೋ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಎತ್ತಾ ಇರುವಂತದ್ದು. ಮಗದೊಂದು, ಮಧ್ಯಮ ವರ್ಗದವರು ಬಳಸುವಂತಹ ಸಣ್ಣ ಪುಟ್ಟ ಕಾರುಗಳಿಗೆ 28% 28% ರಿಂದ 31ರಷ್ಟು ತೆರಿಗೆಯನ್ನ ಹೆಚ್ಚಳವನ್ನ ಮಾಡಿದ್ರೆ, ಕಾಳಧನಿಕರು ಮತ್ತೆ ಶ್ರೀಮಂತರ ಐಷಾರಾಮಿ ಕಾರಿಗೆ ಜಿಎಸ್ಟಿಯಲ್ಲಿ 48 ರಿಂದ 43ಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ. ಇದು ಯಾವ ನ್ಯಾಯ ಅನ್ನೋ ಪ್ರಶ್ನೆಯನ್ನ ಜನಸಾಮಾನ್ಯರು ಎತ್ತಾ ಇದ್ದಾರೆ. ಇನ್ನು ಸಂಸತ್ನಲ್ಲಿ ಜಿಎಸ್ಟಿ ಮಂಡನೆ ಆಗ್ತಾ ಇದ್ದಂತೆ ದೇಶದ ಚಿತ್ರಣವೇ ಈಗ ಬದಲಾಗುತ್ತೆ. ಮೋದಿ ಜಿಎಸ್ಟಿ ಜಾರಿ ಮಾಡ್ತಾ ಇದ್ದಂತೆ ನಿಮ್ಮ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ.
ಸಂಸತ್ ಮನ್ನಣೆ ಆಗ್ತಾ ಇದ್ದಂತೆ ದೇಶದ ಚಿತ್ರಣವೇ ಬದಲಾಗುತ್ತೆ. ಮೋದಿ ಜಿಎಸ್ಟಿ ಜಾರಿ ಮಾಡ್ತಾ ಇದ್ದಂತೆ ನಿಮ್ಮ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ವೀಕೆಂಡ್ ಪಾರ್ಟಿ, ನೈಟ್ ಡಿನ್ನರ್ಗೆ ಹೋಗೋ ಹಾಗಿದ್ರೆ ಇವತ್ತೇ ಹೋಗಿಬಿಡಿ. ರಾತ್ರಿ 11 ಗಂಟೆ ಒಳಗೆ ಊಟ ತಿಂಡಿ ಪಾರ್ಟಿ ಮುಗಿಸಿದ್ರೆ ಬೆಟರ್ ಅಂತ ಕಾಣಿಸುತ್ತೆ. ರಾತ್ರಿ 11 ಗಂಟೆ ಮೇಲೆ ಹೋಗಿ 12ರ ಮೇಲೆ ಆಚೆ ಬಂದ್ರೆ ಎಲ್ಲ ದುಬಾರಿ ಆಗತ್ತೆ. ಸಂಸತ್ನಲ್ಲಿ ಮೋದಿ ಜಿಎಸ್ಟಿ ಮಂಡಿಸ್ತಾ ಇದ್ದಂತೆ ಮಧ್ಯರಾತ್ರಿಯಿಂದಲೇ ಜೇಬಿಗೆ ಕತ್ತರಿ ಬೀಳುತ್ತೆ. ರಾತ್ರಿ ಊಟ ಮುಗಿಸಿದ್ರೆ 6% ಟ್ಯಾಕ್ಸ್, 12 ಗಂಟೆ ದಾಟಿದ್ರೆ 5ರಿಂದ 28% ಟ್ಯಾಕ್ಸ್ ಬೀಳುತ್ತೆ. ಓಲಾ, ಊಬರ್, ಕ್ಯಾಬ್ ಕೂಡ ರಾತ್ರಿ 12 ಗಂಟೆ ಮೇಲೆ ಕಾಸ್ಟ್ಲಿ ಆಗುತ್ತೆ. ರಾತ್ರಿ 11 ಗಂಟೆಗೆ ಬುಕ್ ಮಾಡಿ 12 ಗಂಟೆ ಮೇಲೆ ಡ್ರಾಪ್ ಪಡೆದ್ರೂ ಕೂಡ ಜಿಎಸ್ಟಿ ಅನ್ವಯವಾಗುತ್ತೆ. ಇವತ್ತೇನಾದ್ರೂ ವೀಕೆಂಡ್ ಪಾರ್ಟಿ, ನೈಟ್ ಡಿನ್ನರ್ಗೆ ಹೋಗ್ಬೇಕು ಅನ್ನೋ ಹಾಗಾಗಿದ್ರೆ ಒಂದ್ ಸ್ವಲ್ಪ ಬೇಗ ಹೋಗಿ ಮುಗಿಸ್ಕೊಂಡು ಬಂದ್ಬಿಡಿ. ಯಾಕಂತಂದ್ರೆ ರಾತ್ರಿ 12 ಗಂಟೆಯ ನಂತರ ಎಲ್ಲವೂ ಕೂಡ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಓಲಾ, ಊಬರ್, ಕ್ಯಾಬ್ ಕೂಡ ರಾತ್ರಿ 12 ಗಂಟೆ ಮೇಲೆ ಕಾಸ್ಟ್ಲಿ ಆಗುತ್ತೆ. ಒಂದ್ ವೇಳೆ ನೀವೇನಾದ್ರೂ 11 ಗಂಟೆಗೆ ಬುಕ್ ಮಾಡಿ 12 ಗಂಟೆ ಮೇಲ್ಗಡೆ ಡ್ರಾಪ್ ಏನಾದ್ರೂ ಪಡೆದ್ರೆ ಅದಕ್ಕೂ ಕೂಡ ಜಿಎಸ್ಟಿ ಅನ್ವಯವಾಗುತ್ತೆ. ಹಾಗಾಗಿ ಸ್ವಲ್ಪ ಹೊರೆ ಆಗುತ್ತೆ. ರಾತ್ರಿ ಊಟವನ್ನ 12 ಗಂಟೆ ಒಳಗಡೆ ಮುಗಿಸ್ಕೊಂಡು ಬೇಗ ಹೊರಟೋದ್ರೆ 6% ತೆರಿಗೆ ಬೀಳುತ್ತೆ. 12 ಗಂಟೆ ದಾಟಿದ್ರೆ ಅದು 5ರಿಂದ 28% ತೆರಿಗೆ ನಿಮ್ಗೆ ಬೀಳುತ್ತೆ. ಹಾಗಾಗಿ ದುಬಾರಿ ಆಗುತ್ತೆ. ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ಜಿಎಸ್ಟಿ ಜಾರಿಗೆ ಬರಲಿದೆ. ಏನೇ ಇದ್ರೂ ಕೂಡ 12 ಗಂಟೆಯೊಳಗೆ ಎಲ್ಲವೂ ಕೂಡ ಮುಗಿಸ್ಕೊಳ್ಳಿ. ಮೊಬೈಲ್ ಫೋನ್ ಬಳಕೆದಾರರಿಗೆಲ್ಲ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಗಂಟೆಗಟ್ಟಲೆ ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಜೊತೆ ಮಾತನಾಡೋದು ಇನ್ಮುಂದೆ ಕಷ್ಟ. ಮೊಬೈಲ್ ಫೋನ್ ಬಳಕೆದಾರರಿಗೆಲ್ಲ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಗಂಟೆಗಟ್ಟಲೆ ಗರ್ಲ್ ಫ್ರೆಂಡ್ಸ್ ಮತ್ತೆ ಬಾಯ್ ಫ್ರೆಂಡ್ಸ್ ಜೊತೆ, ಗೆಳೆಯರ ಜೊತೆಗೂ ಕೂಡ ಮಾತನಾಡೋದು ಇನ್ ಮುಂದೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಗಗನಕ್ಕೇರಲಿದೆ ನಿಮ್ಮ ಫೋನ್ ಕಾಲ್ ದರಗಳು. SMS, ಇಂಟರ್ನೆಟ್ ದರ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಪ್ರೀಪೇಡ್, ಪೋಸ್ಟ್ ಪೇಡ್ ಬಳಕೆದಾರರು ಜಿಎಸ್ಟಿ ಇಂದ ಲಾಸ್ ಅನ್ನ ಅನುಭವಿಸ್ತಾರೆ ಅಂತ ಕಾಣಿಸ್ತಾ ಇದೆ. ಪ್ರೀಪೇಡ್ ನವರು ₹100 ರೀಚಾರ್ಜ್ ಮಾಡಿಸಿದ್ರೆ ಫುಲ್ ಟಾಕ್ ಟೈಮ್ ಸಿಗಲ್ಲ. ಇನ್ಮುಂದೆ ₹100 ರೀಚಾರ್ಜ್ ನ ಮಾಡಿಸಿದ್ರೆ ಸಿಗೋದು ₹82 ಮಾತ್ರ. ₹18 ಕಟ್ ಆಗಿ ಹೋಗುತ್ತೆ. ಪೋಸ್ಟ್ ಪೇಡ್ ಬಳಕೆದಾರರು ₹500 ಪ್ಲಾನ್ ನಲ್ಲಿದ್ರೆ ₹590 ಕಟ್ಟಬೇಕು. ಸ್ವಲ್ಪ ಎಚ್ಚರದಿಂದ ಇರಿ ಮಾತನಾಡುವಾಗ. ಫೋನ್ ನಲ್ಲಿ ಗಂಟೆಗಟ್ಟಲೆ ಮಾತಾಡುವಂತವ್ರು ಸ್ವಲ್ಪ ಇನ್ ಮುಂದೆ ಎಚ್ಚರದಿಂದ ಇರಬೇಕು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಪ್ರೀಪೇಡ್, ಪೋಸ್ಟ್ ಪೇಡ್ ಎಲ್ಲ ಬಳಕೆದಾರರಿಗೂ ಕೂಡ ಇನ್ ಮುಂದೆ ಸ್ವಲ್ಪ ಕಷ್ಟ. ಯಾಕಂತಂದ್ರೆ ದರ ಏರಿಕೆ ಆಗ್ತಾ ಇದೆ. ಫೋನ್ ಕಾಲ್ ದರಗಳು, SMS, ಇಂಟರ್ನೆಟ್ ಎಲ್ಲವೂ ಕೂಡ ದರ ಏರಿಕೆ ಆಗ್ತಾ ಇದೆ. ಪ್ರೀಪೇಡ್ ನವರು ₹100 ಏನಾದ್ರೂ ರೀಚಾರ್ಜ್ ಅನ್ನ ಮಾಡಿಸ್ಕೊಂಡ್ರೆ ಫುಲ್ ಟಾಕ್ ಟೈಮ್ ಇನ್ ಮುಂದೆ ಸಿಗೋದಿಲ್ಲ. ಸಿಗೋದು ₹82 ಮಾತ್ರ. ₹18 ಕಟ್ ಆಗುತ್ತೆ. ಅದೇ ರೀತಿಯಾಗಿ ಪೋಸ್ಟ್ ಪೇಡ್ ಬಳಕೆದಾರರು ಏನಾದ್ರೂ ₹500 ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ₹590 ಕಟ್ಟಬೇಕಾಗತ್ತೆ. ಇನ್ನೂ ಹೆಚ್ಚಿಗೆ ಏನಾದ್ರೂ ಫೋನ್ ನಲ್ಲಿ ಮಾತಾಡಿದ್ರೆ ₹1000 ವರೆಗೂ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಜಿಎಸ್ಟಿ ವಿರೋಧಿಸಿ ಸಾವಿರಾರು ವರ್ತಕರು ಅಂಗಡಿ ಮುಗ್ಗಟ್ಟು ಮುಚ್ಚಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರಿನ ವ್ಯಾಪಾರಿಗಳ ಹೃದಯ ಭಾಗ ಅಂತಾನೆ ಕರೆಸಿಕೊಳ್ಳುವಂತಹ ಚಿಕ್ಕಪೇಟೆಯಲ್ಲಿ ಜಿಎಸ್ಟಿ ವಿರೋಧಿಸಿ ಬಟ್ಟೆ ವ್ಯಾಪಾರಿಗಳು ಅಂಗಡಿಗಳನ್ನ ಮುಚ್ಚಿದ್ದಾರೆ. ಪ್ರತಿದಿನ ಗಿಜಿಗುಡ್ತಾ ಇದ್ದಂತಹ ಚಿಕ್ಕಪೇಟೆ ಬೀದಿಗಳು ಇವತ್ತು ಬಿಕೋ ಅಂತಿವೆ. ಇನ್ನು ಜಿಎಸ್ಟಿ ವಿರೋಧಿಸಿ ಹುಬ್ಬಳ್ಳಿಯ ಜವಳಿ ವರ್ತಕರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಗರದ ಎಲ್ಲಾ ಜವಳಿ ವ್ಯಾಪಾರಿಗಳು ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಸಾಂಕೇತಿಕ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು.
ಇನ್ನು ಮಧ್ಯರಾತ್ರಿ ಜಿಎಸ್ಟಿ ಜಾರಿ ವಿಚಾರಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಚಾರದ ಗಿಮಿಕ್ ಅನ್ನ ಮಾಡ್ತಾ ಇದೆ. ನವದೆಹಲಿಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಯುಟಿ ಖಾದರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬ್ರಿಟಿಷ್ ನೀತಿ ವಿರೋಧಿಸಿದ್ದ ಬಿಜೆಪಿ ಪುನಃ ಬ್ರಿಟಿಷ್ ಸಂಸ್ಕೃತಿಯನ್ನ ಪಾಲಿಸ್ತಾ ಇದೆ. ಜಿಎಸ್ಟಿಯನ್ನ ತಡರಾತ್ರಿ ಜಾರಿಗೆ ತರುವ ಅವಶ್ಯಕತೆ ಏನಿತ್ತು? ನವದೆಹಲಿಯಲ್ಲಿ ಪಶುಸಂಗೋಪನಾ ಸಚಿವ ಎ ಮಂಜು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಿಎಸ್ಟಿ ಲಾಂಚ್ ಆಗ್ತಿದೆ, ಕಾಂಗ್ರೆಸ್ ಬಹಿಷ್ಕಾರ ಮಾಡಿದೆ ಸರ್. ಅಲ್ಲ, ಜಿಎಸ್ಟಿಗೆ ಬಹಿಷ್ಕಾರ ಮಾಡಿಲ್ಲ, ಮಾಡ್ತಾ ಇರ್ತಕ್ಕಂಥ ವಿಧಾನ ತಪ್ಪು ಎಂದು ಹೇಳಿದೀವಿ ಬಿಟ್ರೆ ಆ ಜಿಎಸ್ಟಿ ಅನ್ನೋದು ನಿಜವಾಗ್ಲೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಕನಸದು, ಯುಪಿಎ ಗವರ್ಮೆಂಟ್ ಅವರು. ಆದ್ರೆ ಮಾಡ್ತಕ್ಕಂಥದ್ದು ರಾತ್ರಿ 11 ಗಂಟೆಲೇ ಮಾಡಬೇಕು, ಇವರೆಲ್ಲ ಬ್ರಿಟಿಷ್ ವಿರೋಧಿಗಳು ಅಂತ ಹೇಳ್ತಿದ್ದವರು ಈಗ 12 ಗಂಟೆಲೇ ಮಾಡ್ತಕ್ಕಂಥದ್ದು ನೋಡಿದಾಗ ಪ್ರಚಾರ ಪ್ರಿಯರು ಅನ್ನೋದ್ರಲ್ಲಿ ಯಾವುದೇ ಆದಂತ ಇದಿಲ್ಲ. ನಮ್ದು ಸಹಕಾರ ಇದೆ, ವೆಲ್ಕಮ್ ಮಾಡಿದೀವಿ. ಅದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಕ್ಕಂಥದ್ದು ಈ ಬಿಜೆಪಿಗೆ ಪ್ರಚಾರಕ್ಕೆ ಮಾಡ್ತಕ್ಕಂಥದ್ದು ಅದು ತಪ್ಪು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಒಂದು ನಿಲುವು. ಜಿಎಸ್ಟಿ ಟ್ಯಾಕ್ಸೇಷನ್ ಪಾಲಿಸಿ ಯುಪಿಎ ಸರ್ಕಾರದ ಕನಸಿನ ಒಂದು ಕೂಸಾಗಿತ್ತು. ಅವತ್ತದನ್ನು ಯಾರೆಲ್ಲ ವಿರೋಧ ಮಾಡಿದ್ರ ಬಹುಶಃ ಅಧಿಕಾರಕ್ಕೆ ಬಂದ ನಂತರ ಅದು ಉತ್ತಮ ಅಂತ ಹೇಳಿಕೊಂಡು ಅದನ್ನು ಜಾರಿಗೆ ತಂದಾಗ ಕೇಂದ್ರದಲ್ಲಿ ಕೂಡ ಪ್ರತಿಪಕ್ಷವಾಗಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ. ಜಿಎಸ್ಟಿ ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಮತ್ತು ಅದಕ್ಕೆ ಪಾಲಿಸಿ ತಯಾರು ಮಾಡುವುದರಲ್ಲಿ ಕರ್ನಾಟಕ ಇಸ್ ಎ ಮಾಡೆಲ್ ಅಂತ ಹೇಳಿ ಕೇಂದ್ರದ ಹಣಕಾಸು ಸಚಿವರಾದ ಅರುಣ್ ಜೇಟ್ಲಿ ಶ್ಲಾಘನೆ ಮಾಡಿದ್ದಾರೆ. ಸೊ ನಾವು ದೇಶ ಮತ್ತು ರಾಜ್ಯದ ದೃಷ್ಟಿಯಿಂದ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತೇವೆ. ಇದು ಒಂದು ಕಡೆ ಆದ್ರೆ 20 ವರ್ಷಗಳ ನಂತರ ಮತ್ತೆ ಭಾರತೀಯ ಲೋಕಸಭಾ ಕಟ್ಟಡ ವಿಶೇಷ ಲೈಟುಗಳಿಂದ ಜಗಮಗಿಸಲು ಸಿದ್ಧವಾಗಿದೆ. ರಾತ್ರಿ 11 ಗಂಟೆಯಿಂದ ನಡೆಯುವಂತಹ ಜಿಎಸ್ಟಿ ವಿಶೇಷ ಅಧಿವೇಶನಕ್ಕಾಗಿ ಸಂಸತ್ ಭವನವನ್ನ ವಿಶೇಷವಾಗಿ ಅಲಂಕರಿಸಲಾಗಿದೆ. ಜಿಎಸ್ಟಿ ಮಸೂದೆ ಸಮಯದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಗಾಯಕಿ ಲತಾ ಮಂಗೇಶ್ಕರ್, ಅಮಿತಾಬ್ ಬಚ್ಚನ್, ರತನ್ ಟಾಟಾ ಸೇರಿ ದೇಶದ ಗಣ್ಯಾತಿ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಗಣ್ಯರಿಗೆ ಕೆಂಪು ಹಾಸಿಗೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಆಷಾಢದ ಮೊದಲ ಶುಕ್ರವಾರದಂದೇ ಜಿಎಸ್ಟಿ ವಿಶೇಷ ಅಧಿವೇಶನ ಕರೆದಿರೋದು ದೇಶಕ್ಕೆ ಮತ್ತೊಂದು ಮಹಾ ಶಾಕ್ ಕೊಡಲು ಮೋದಿ ಸಜ್ಜಾಗಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ.